ಇರಾನ್ ಮೇಲಿನ ಯುದ್ಧಕ್ಕೆ ಸಹಾಯ ಕೋರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರೀ ಮುಖಭಂಗವಾಗಿದೆ. ಹರ್ಮುಜ್ ಜಲಸಂಧಿಯನ್ನ ಪುನಃ ತೆರೆಯುವುದಕ್ಕೆ ಮಿಲಿಟರಿ ನೆರವು ನೀಡುವಂತೆ ಅಮೆರಿಕ ನೀಡಿದ್ದ ಕರೆಗೆ ಮಿತ್ರ ರಾಷ್ಟ್ರಗಳು ಮೌನ ವಹಿಸಿವೆ. ಇದಕ್ಕೆ ನ್ಯಾಟೋ ರಾಷ್ಟ್ರಗಳು ಸಹಾಯಕ್ಕೆ ಬಾರದಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಸಿಡಿಮಿಡಿಗೊಂಡಿದ್ದಾರೆ. ನಮಗೆ ಯಾರ ನೆರವು ಬೇಕಾಗಿಲ್ಲ, ನಾವು ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ, ನಮ್ಮ ಮಿಲಿಟರಿ ಶಕ್ತಿ ಅಪ್ರತಿಮವಾಗಿದೆ ಅಂತ ಗುಡುಗಿದ್ದಾರೆ. ಜರ್ಮನಿ, ಸ್ಪೇನ್ ಮತ್ತು ಇಟಲಿ ಸೇರಿದಂತೆ ನ್ಯಾಟೋ ರಾಷ್ಟ್ರಗಳು ಅಮೆರಿಕದ ರಕ್ಷಣೆಯ ಲಾಭ ಪಡಿತಾ ಇವೆಯೇ ಹೊರತು ಅಗತ್ಯವಿದ್ದಾಗ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ದೂರಿದ್ದಾರೆ. ಇನ್ನು ಇರಾನ್ ವಿರುದ್ಧದ ಯುದ್ಧವನ್ನ ವಿರೋಧಿಸಿ ಅಮೆರಿಕದ ಉನ್ನತ ಅಧಿಕಾರಿ ಜೋ ಕೆಂಟ್ ರಾಜೀನಾಮೆಯನ್ನ ನೀಡಿದ್ದಾರೆ. ಇಸ್ರೇಲ್ ಲಾಬಿಯ ಒತ್ತಡದಿಂದ ಅಮೆರಿಕ ಈ ಯುದ್ಧಕ್ಕೆ ಇಳಿದಿದೆ ಅಂತ ಜೋ ಕೆಂಟ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಲ್ಲಿನ ಉನ್ನತ ಅಧಿಕಾರಿನೇ ವಿರೋಧ ಮಾಡಿದ್ದಾರೆ ಮ್ಯಾಮ್. ಎಸ್, ಈಗ ಹೆಂಗಾಗಿದೆ ಅಂದ್ರೆ ಅಮೆರಿಕ ಈಗ ಅತಿ ದೊಡ್ಡ ಆಪರೇಷನ್ಗೆ ರೆಡಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಮೆರಿಕದಲ್ಲಿ ಜನರಲ್ಲಿ ಉಂಟಾಗಿರುವಂತಹ ಸಂದೇಹ, ಇಡೀ ಪ್ರಪಂಚದಲ್ಲಿ ಉಂಟಾಗಿರುವಂತಹ ಸಂದೇಹ, ಈಗ ಆಯಿಲ್ ಪ್ರೈಸ್ 100ರ ಗಡಿ ದಾಟಿದೆ, 150 ಆಸುಪಾಸು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ 150ರ ಆಸುಪಾಸು ಹೋದರೆ ಬೆಲೆ ಏರಿಕೆ, ಗ್ಲೋಬಲ್ ರಿಸೆಷನ್ ಶುರುವಾಗುತ್ತೆ. ಸೊ ಈ ಒಂದು ಜಾಗತಿಕವಾದಂತಹ ಏನು ಗ್ಲೋಬಲ್ ರಿಸೆಷನ್ ಶುರುವಾಯ್ತು, ಆರ್ಥಿಕ ಹಿಂಜರಿಕ ಉಂಟಾದರೆ ಎಲ್ಲರೂ ಟ್ರಂಪ್ ಮೇಲೆ ಬ್ಲೇಮ್ ಮಾಡ್ತಾರೆ, ಹೌದು, ಟ್ರಂಪ್ ನ ಅಟ್ಯಾಕ್ ಮಾಡ್ತಾರೆ. ನಿನ್ನ ಹುಚ್ಚಾಟದಿಂದಲೇ ಹೀಗಾಗಿರೋದು ಅಂತ. ಇಂತಹ ದೊಡ್ಡ ಅಪವಾದದಿಂದ ತಪ್ಪಿಸಿಕೊಳ್ಬೇಕು ಅಂತಂದ್ರೆ ಟ್ರಂಪ್ ಈಗ ಏನಾದ್ರೂ ಮಾಡ್ಲೇಬೇಕು. ಯಾವ ರೀತಿ 2011ರಲ್ಲಿ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಮುಗಿಸಿದ್ರು, ಇದೇ 2026 ಜನವರಿಯಲ್ಲಿ ಈ ವೆನೆಜುವೆಲಾ ರಾಷ್ಟ್ರಪತಿ ರಾತ್ರಿ ಮಲ್ಕೊಂಡಿರುವಾಗ್ಲೇ ಹಂಗೆ ಎತ್ತಾಕೊಂಡ್ ಬಂದು ವೈಟ್ ಹೌಸ್ ನಲ್ಲಿ ನಿಲ್ಸಿದ್ರು. ಅದೇ ರೀತಿಯಾದಂತಹ ತುಂಬಾ ಪವರ್ಫುಲ್ ಆದಂತಹ ಏನಾದ್ರೂ ಒಂದು ಅಟ್ಯಾಕ್ ಮಾಡೋದಕ್ಕೆ ಈಗ ಟ್ರಂಪ್ ರೆಡಿ ಆಗಿದ್ದಾರೆ. ಈಗ ಆಂತರಿಕವಾಗಿ ತನ್ನ ದೇಶದಲ್ಲಿ ತನ್ನ ಮೇಲೆ ಉಂಟಾಗಿರುವಂತಹ ಸಂದೇಹ, ಈಗಂತೂ ಪಾಪ್ಯುಲಾರಿಟಿ ತುಂಬಾ ಕಡಿಮೆ ಆಗಿದೆ. ಯಾವ್ದೋ ಒಂದು ಸರ್ವೆಯಲ್ಲಿ ಸುಮಾರು 20% ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಬಿಕಾಸ್ ಆಫ್ ಇರಾನ್ ವಾರ್ ಅಂತ ರಿಪೋರ್ಟ್ಸ್ ಇದೆ. ಆಮೇಲೆ ತಾವು ಹೇಳಿದ ಹಾಗೆ ಈ ಜೋ ಕೆಂಟ್, ಯಾರು ಜೋ ಕೆಂಟ್? ಟಾಪ್ ಕೌಂಟರ್ ಟೆರರಿಸಂ ಅಫಿಷಿಯಲ್ಸ್ ನಲ್ಲಿ ಒಬ್ರು, ಕೌಂಟರ್ ಟೆರರಿಸಂ ನ ಡೈರೆಕ್ಟರ್. ಸ್ವತಃ ಟ್ರಂಪ್ ಅಪಾಯಿಂಟ್ ಮಾಡಿದಂತಹ ಆಫೀಸರ್ ಜೋ ಕೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ಎದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ, ಇರಾನ್ ಮೇಲಿನ ದಾಳಿ ನನ್ನ ಆತ್ಮಸಾಕ್ಷಿ ಒಪ್ಪುತ್ತಿಲ್ಲ, ಇರಾನ್ ಅಮೆರಿಕಕ್ಕೆ ಥ್ರೆಟ್ ಅಲ್ಲ, ಕೇವಲ ಇಸ್ರೇಲ್ ಒತ್ತಡಕ್ಕೆ ಮಣಿದು, ಅಷ್ಟೇ ಅಲ್ಲದೆ ತುಂಬಾ ಪವರ್ಫುಲ್ ಲಾಬಿಗೆ ಮಣಿದು ಟ್ರಂಪ್ ಈ ಯುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ಆತ್ಮಸಾಕ್ಷಿ ಇದನ್ನ ಒಪ್ಪುತ್ತಿಲ್ಲ ಅಂತ ಕೌಂಟರ್ ಟೆರರಿಸಂ ನ ಡೈರೆಕ್ಟರ್, ಅದು ಟ್ರಂಪೇ ಅಪಾಯಿಂಟ್ ಮಾಡಿದಂತಹ ವ್ಯಕ್ತಿ ರಾಜೀನಾಮೆ ಕೊಟ್ಟಿದ್ದಾರೆ. ಎಂತಹ ಹೊಡೆತ ಇದು! ಆತನ ರಾಜೀನಾಮೆ ಈಗ ಅಮೆರಿಕಾದ ಆಡಳಿತಾತ್ಮಕ ಸಿಬ್ಬಂದಿಗಳಲ್ಲಿ ಇಂಟೆಲಿಜೆನ್ಸ್ ಅವ್ರಿಗೆ ಹೇಳಿತ್ತು ಬೇಡ ಈ ಯುದ್ಧ ಅಂತ. ಸೊ ಅಮೆರಿಕದ ಒಳಗಡೆನೆ ಈಗ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಟ್ರಂಪ್ಗೆ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಟ್ರಂಪ್ ನ ನಡವಳಿಕೆ ಮತ್ತು ಟ್ರಂಪ್ ನ ಈ ಯುದ್ಧದಾಹಿತನ ಏನಿದೆ, ಇದನ್ನ ಒಳಗಡೆನೆ ಸಿಕ್ಕಾಪಟ್ಟೆ ಜನ ವಿರೋಧಿಸ್ತಾ ಇದ್ದಾರೆ. ಅದಕ್ಕೆ ಈಗ ಹಿಡಿದ ಕನ್ನಡಿ ಜೋ ಕೆಂಟ್ ಏನಿದ್ದಾರೆ, ಅವರು ಕೊಟ್ಟಿರುವಂತಹ ಈ ರಾಜೀನಾಮೆ. ಸೊ ಜೋ ಕೆಂಟ್ ತಮ್ಮ ಟ್ವಿಟರ್ ಅಲ್ಲಿ ಕೊನೆಗೆ ಬರೀತಾರೆ, ಗಾಡ್ ಸೇವ್ ಅಮೆರಿಕಾ ಅಂತ, ಗಾಡ್ ಸೇವ್ ಅಮೆರಿಕಾ ಅಂತ. ಬಟ್ ಈಗ ಟ್ರಂಪ್ಗಂತೂ ಹೇಗಾದ್ರೂ ಮಾಡಿ ಮುಖ ಉಳಿಸ್ಕೋಬೇಕು. ಈಗ ಜಾಗತಿಕವಾಗಿ ಏನಾದ್ರೂ ಹಿಂಜರಿತ ಉಂಟಾಗಿ ಎಲ್ಲ ದೇಶಗಳು ಇವರನ್ನ ಅಟ್ಯಾಕ್ ಮಾಡಿ ನೀನೇ ವಿಲನ್ ಅಂತ ಹೇಳೋದನ್ನ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಒಂದು ವಾರ್ ನಿಲ್ಲಿಸಬೇಕು, ಇಲ್ದೇ ಇದ್ರೆ ಇರಾನ್ ನ ಮುಗಿಸ್ಬೇಕು. ಆದ್ರೆ ಇರಾನ್ ಮುಗಿಯುವಂತಹ ಯಾವ ಲಕ್ಷಣಗಳನ್ನು ತೋರಿಸ್ತಾ ಇಲ್ಲ. ಎಷ್ಟೇ ನಿರ್ನಾಮ ಮಾಡಿದ್ರು ಕೂಡ ಮತ್ತೆ ಅದು ಪುಟ್ಟಿದೆದ್ದು
ಗಲ್ಫ್ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳು ಈಗಾಗ್ಲೇ ಅಮೆರಿಕಾವನ್ನ ಹಿಡಿದು ಒತ್ತುತ್ತಾ ಇದಾವೆ. ಹೇಗಾದ್ರೂ ಮಾಡಿ ನೀವು ಇರಾನ್ನ ಮುಗಿಸ್ಬೇಕು, ಇಲ್ದೇ ಇದ್ರೆ ಅದು ನಾಳೆ ನಮ್ಮ ಈ ಮಧ್ಯಪ್ರಾಚ್ಯದಲ್ಲಿ ಸೂಪರ್ ಪವರ್ ರಾಷ್ಟ್ರ ಆಗುತ್ತೆ, ಯಾವಾಗ ಬೇಕೋ ಅವಾಗ ನಮ್ಮನ್ನ ಗಿರ್ಗಿಟ್ಲೆ ಆಡ್ಸುತ್ತೆ ಅಂತ. ಹಾಗಾಗಿ ಈಗ ಒಂದು ದೊಡ್ಡ ಪವರ್ಫುಲ್ ಸ್ಟ್ರೈಕ್, ಹಿಂದೆಂದೂ ಮಾಡದೇ ಇರುವಂತಹ ಒಂದು ಸ್ಟ್ರೈಕ್ ಅನ್ನ ಮಾಡಿ, ಅಟ್ಯಾಕ್ ಮಾಡಿ, ಆಯ್ತು ಇರಾನ್ ಸೋತೋಯ್ತು ನಾವು ಗೆದ್ವಿ ಅಂತ ಅಲ್ಲಿಂದ ಗೆಟ್ ಔಟ್ ಹಾಕ್ಬೇಕು ಟ್ರಂಪ್. ಅವಾಗ ಮಾತ್ರ ಒಂದ್ ಸ್ವಲ್ಪ ಮುಖ ಉಳಿಸ್ಕೊಳಕ್ ಸಾಧ್ಯ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಸಕ್ ಆಗಿಲ್ಲ, ಅಲ್ಲಿನ ಹಡಗುಗಳಿಗೆ ರಕ್ಷಣೆ ಕೊಡಕ್ಕಾಗಿಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತ ನಿಮ್ಮ ಪ್ರಜೆಗಳನ್ನ ಉಳಿಸ್ಕೊಳಕ್ಕಾಗಿಲ್ಲ, ಅಲ್ಲಿರುವಂತಹ ನಿಮ್ಮ ಆರ್ಮಿ ಬೇಸ್ ಗಳನ್ನ ಉಳಿಸ್ಕೊಳಕ್ಕಾಗಿಲ್ಲ, ಅಲ್ಲಿರುವಂತಹ ನಿಮ್ಮ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ನಿಮ್ಮ ಬ್ಯಾಂಕ್ ಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿ ನೀವು ಹಾಕಿರುವಂತಹ ಬಂಡವಾಳವನ್ನು ಕೂಡ ಈಗ ಮುಂದೆ ಕತೆ ಏನು ಅನ್ನೋದು ತಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಫೇಲಿಯರ್ಸ್ ಮಧ್ಯೆ ಇರಾನ್ನ ಬಗ್ಗು ಬಡಿಯಕ್ಕೆ ನೀವು ಬಹಳ ದಿನ ತಗೊಂಡ್ರೆ ಜಾಗತಿಕವಾಗಿ ಇನ್ನೂ ಪರಿಸ್ಥಿತಿ ಉಲ್ಬಣ ಆದ್ರೆ ವಿಲನ್ ಆಗ್ತೀರಾ. ಹೀಗಾಗಿ ಅತಿ ದೊಡ್ಡ ಸ್ಟ್ರೈಕ್ ಗೆ ರೆಡಿ ಆಗ್ತಾ ಇದ್ದಾರೆ ಅಂತ. ಹಾಗಾದ್ರೆ ಪರಮಾಣು ಬಾಂಬ್ಗಳನ್ನ ಏನಾದ್ರೂ ಬಳಸ್ತಾರಾ? ಐ ಡೋಂಟ್ ನೋ, ಗೊತ್ತಿಲ್ಲ. ಆದ್ರೆ ಇಸ್ರೇಲ್ ಮಾತ್ರ ಇರಾನ್ ಏನಾದ್ರೂ ಬದುಕುಳಿದ್ರೆ ಫಸ್ಟ್ ಪರಮಾಣು ಬಾಂಬ್ ರೆಡಿ ಮಾಡಿ ನಮಗೆ ಹಾಕಿ ಮುಗಿಸ್ತಾರೆ ಅಂತ ಗೊತ್ತು. ಅದು ಕೇವಲ ಈಗ ಇದು ಒಂದು ಯುದ್ಧ ಪವರ್ಗೋಸ್ಕರ ಅಂತ ಅಲ್ಲ. ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಇರುವಂತಹ ಈ ಐಡಿಯಾಲಜಿಕಲ್ ವಾರ್ ಏನಿದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೂ ಕೂಡ ಸಾಧ್ಯ ಇದೆ. ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ, ಇದು ಮೆಸಾನಿಕ್ ಐಡಿಯಾಲಜಿ ಅಂತ. ಯಾರೋ 12ನೇ ಇಮಾಮ್ ಬರ್ತಾರೆ, ಅವ್ರು ಬರೋದಕ್ಕೆ ಎಲ್ಲಾ ಸೆಟ್ ಮಾಡ್ಬೇಕು, ಎಲ್ಲಾ ವಿರೋಧಿಗಳನ್ನು ಮುಗಿಸ್ಬೇಕು, ಎಂಡ್ ಟೈಮ್ ಯುಗದ ಸಮಾಪ್ತಿ ಹತ್ತಿರ ಬರ್ತಾ ಇದೆ, ಹೊಸ ಯುಗದ ಆರಂಭ ಆಗ್ಬೇಕು, ಆವಾಗ 12ನೇ ಇಮಾಮ್ ಮೆಸ್ಸಯ್ಯ ಬರ್ತಾರೆ. ಈ ತರದ ಅವ್ರದ್ದು ಆಲೋಚನೆ ಇದೆ. ಅವರವರ ಆಲೋಚನೆ, ಅವರವರ ಭಾವನೆಗಳು, ಅವರವರ ಭಕ್ತಿ, ಅವರವರ ವಿಚಾರಧಾರೆಗಳು ನಾವು ಗೌರವಿಸ್ತೀವಿ. ಬಟ್ ಅದು ಇಡೀ ಪ್ರಪಂಚದ ಸರ್ವನಾಶಕ್ಕೆ ಕಾರಣ ಆಗಬಾರ್ದು. ಯುಗ ಸಮಾಪ್ತಿ ಆದ್ರೇನೆ ಮೆಸ್ಸಯ್ಯ ಬರ್ತಾರೆ ಅಂತ ಅನ್ನೋದಾದ್ರೆ, ಯುಗ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡ್ವಿ ಅದ್ರಲ್ಲಿ. ಇಟ್ಸ್ ಅ ಹೋಲಿ ವಾರ್. ಯುಗ ಸಮಾಪ್ತಿ ಮಾಡಿದ್ರೇನೆ ನಮ್ಮ ಮೆಸ್ಸಯ್ಯ ಬರ್ತಾರೆ ಅಂತ ಅನ್ನೋದಾದರೆ ಇದೊಂದು ಆಧ್ಯಾತ್ಮಿಕ ಯುದ್ಧ ಆಗಿ ಮಾರ್ಪಟ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಈ ಯುಗದ ಸಮಾಪ್ತಿ ಅಂದ್ರೆ ಈ ಪರಮಾಣು ಬಾಂಬ್ಗಳನ್ನ ಹಾಕೋತಾರ, ಒಬ್ರಿಗೊಬ್ರು ಹಾಕೊಂಡು ಎಲ್ಲಾರನು ಸಾಯಿಸ್ತಾರೆ ಅಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಾರ್ದು. ಅಂದ್ರೆ ಟ್ರಂಪ್ ಡ್ಯಾಡಿ ಫಸ್ಟ್ ಗೆಟ್ ಔಟ್ ಹಾಕ್ಬೇಕು ಇಲ್ಲಿಂದ. ಹೌದಲ್ವಾ? ಬಟ್ ಹಾಗಂತ ಈ ಕದನ ವಿರಾಮ ಆಗಿ ಇರಾನ್ ಸುಮ್ನೆ ಇರುತ್ತಾ? ಇರಾನ್ ಹೇಗೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ವಿರುದ್ಧ ಯಾವುದೇ ರೀತಿಯಂತ ಸ್ಟ್ರೈಕ್ಗಳು, ಯುದ್ಧಗಳು ಆಗ್ಬಾರ್ದು ಅಂತ ಹೇಳ್ತಾ ಇದೆ. ಅದೇ ರೀತಿ ಇರಾನ್ಗೂ ಕೂಡ ಬಹಳಷ್ಟು ನಿಬಂಧನೆಗಳನ್ನ ಹಾಕಿ ಎಲ್ಲ ಪೀಸ್ಫುಲಿ ಸಾರ್ಟ್ ಔಟ್ ಆದ್ರೆ ಸಾಕು ಅಂತ ಅನಿಸ್ತಾ ಇದೆ. ನಮಗೂ ಸಾಕಾಗೋಗಿದೆ ದಿನ ಈ ಯುದ್ಧದ ಬಗ್ಗೆ ಹೇಳಿ 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 ಹೇಳಿ. ಹೌದಲ್ವಾ?